ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನೀವೆಲ್ಲರೂ ಬಹಳ ಸಂತೋಷವಾಗಿ ಕ್ರಿಸ್ಮಸ್ ಆಚರಣೆಗಾಗಿ ಸಿದ್ಧತೆ ಮಾಡ್ಕೊಳ್ತಾ ಇರ್ಬೋದು. ನಿಮ್ಮನ್ನು ನೋಡಿ ಕರ್ತನೂ ಕೂಡ ಖುಷಿಯಾಗಿದ್ದಾರೆ. ಯಾಕೆಂದರೆ ಒಂದು ಜನ್ಮದಿನ ಅಂದಾಗ ಎಲ್ಲರ ಮನೇಲಿ ಸಂತೋಷದ ವಾತಾವರಣ. ಅದರಲ್ಲಿ ನಮ್ಮ ಕರ್ತನು ಜನಿಸಿದಂಥ ಈ ಒಂದು ಶುಭ ದಿನ ನಾವೆಲ್ಲರೂ ಆಚರಣೆ ಮಾಡುವಾಗ ಅದೆಷ್ಟು ಸಂತೋಷ, ಅದೆಷ್ಟು ಸಮಾಧಾನ, ಅದೆಷ್ಟು ಖುಷಿ ನಮ್ಮ ಮನೆಯಲ್ಲಿ ತುಂಬುತ್ತೆ. ಹೌದು ನನ್ನ ಸ್ನೇಹಿತರೆ, ಈ ದಿನ ಕರ್ತನ ಒಂದು ಜನ್ಮದಿನ ನೀವು ಆಚರಣೆ ಮಾಡಿಕೊಟ್ಟಿದ್ದೀರಿ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ತಿಳ್ಕೋಬೇಕು, ಕ್ರಿಸ್ತನ ಜನನ ಯಾರಿಗಾಗಿ ಆಯಿತು, ಯಾತಕ್ಕಾಗಿ ನಾವು ಈ ವಾಕ್ಯ ಸಂದೇಶದಿಂದ ತಿಳ್ಕೊಳ್ಳೋಣ. ಯೆಶಾಯ 9:6 ವಾಕ್ಯವನ್ನು ತೆಗಿರಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿದೆ. ಅದು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವ ಆತನ ಹೆಸರು. ನನ್ನ ಸ್ನೇಹಿತರೆ, ಆ ಮಗು ಯಾರಿಗೋಸ್ಕರ ಹುಟ್ಟಿತು? ಯಾರು ಆತನು? ಹೌದು, ಈ ದಿನ ಲೋಕ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಏಸು ಏಸು ಏಸು, ಈತನ ಯಾರು? ಯಾಕೆ ಇಷ್ಟು ಸಂಭ್ರಮ? ಯಾಕೆ ಆತನ ಹಿಂದೆ ಇಷ್ಟು ಜನ ಹೋಗ್ತಾರೆ? ಯಾಕೆ ಆತನನ್ನು ನಂಬೇಕು ನಾವು? ಹೀಗೆ ಎಲ್ಲೆಲ್ಲೂ ಕನ್ಫ್ಯೂಷನ್ ನಡೀತಾ ಇದೆ, ಎಲ್ಲೆಲ್ಲೂ ಗಲಿಬಿಲಿಗಳು ನಡೀತಾ ಇದೆ. ಆದರೆ ದೇವರು ಈ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ. ಒಂದು ಮಗು ನಮಗಾಗಿ ಹುಟ್ಟಿದೆ. ಆ ಮಗು ಆಡಳಿತ ಆತನ ಬಾವಿನ ಮೇಲಿರುವಂಥ ಮಗು, ಸಾಧಾರಣ ಮಗು ಅಲ್ಲ. ಅದು ಆಡಳಿತ, ಈ ಭೂಲೋಕದ ಸಕಲ ಆಡಳಿತ, ಜಗತ್ತಿನ ಆಡಳಿತ ಆತನ ಬಾಹುವಿನ ಮೇಲಿದೆ. ಆತನು ಎಲ್ಲವನ್ನ ಆಡಳಿತವನ್ನು ಇಟ್ಟುಕೊಂಡಂಥ ಮಗು. ಸಾಧಾರಣವಾದ ಮಗು ಜನಿಸ್ತಾ ಇಲ್ಲ, ಅದು ಜಗತ್ತಿನ ಆಳ್ವಿಕೆ ಮಾಡುವಂಥ ರಾಜಾದಿರಾಜ ಈ ಭೂಲೋಕಕ್ಕೆ ಜನಿಸ್ತಾ ಇರೋದು. ಅದಕ್ಕೆ ಆ ಮಗು ಯಾರಿಗಾಗಿ ಹುಟ್ಟಿತು? ನಮಗಾಗಿ ಹುಟ್ಟಿದೆ ಅಷ್ಟೇ. ದೇವರು ಭೂಲೋಕದಲ್ಲಿ ಮನುಷ್ಯ ಸಾದೃಶ್ಯನಾಗಿ ಒಂದು ಶಿಶುವಾಗಿ ಒಬ್ಬ ಶುದ್ಧ ಕನ್ನಿಕೆ ಗರ್ಭದಲ್ಲಿ ಜನಿಸ್ತಾ ಇದ್ದಾರೆ. ಅದು ಯಾರಿಗಾಗಿ? ನಿನಗಾಗಿ, ನನಗಾಗಿ, ನಮಗೋಸ್ಕರವೇ, ನಮಗಾಗೇ ಬಂದಿತ್ತು. ಇವತ್ತು ನೀವು ಹೇಳ್ತಿರ್ಬೋದು, ಕ್ರಿಸ್ತನು ಯಾರು? ನೀವು ಯಾರೇ ಈ ಸಂದೇಶ ಕೇಳ್ತಾ ಇದ್ರು, ಆತನ ಜನ್ಮದಿನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ದೇವರು ಹೇಳ್ತಾರೆ, ಜಗತ್ತೇ ಆತನ ಜನ್ಮದಿನವನ್ನು ಆಚರಣೆ ಮಾಡುವಂಥ ಸಂದರ್ಭ. ಅದಕ್ಕೆ ನ್ಯೂ ಇಯರ್, ಹೊಸ ವರ್ಷ ಅಂತ ಜಗತ್ತು ಆಚರಣೆ ಮಾಡ್ತು. ಶುಭವಾರ್ತೆ, ಆ ದಿನ ದೇವದೂತರು ಹೊತ್ತು ತಂದ ಆ ವಾರ್ತೆ ಜಗತ್ತಿಗೇ ಸಾರಲ್ಪಡ್ತು. ಆಗ ಎಲ್ಲೆಲ್ಲೂ ಹೊಸ ವರ್ಷ ಆತನ ಹುಟ್ಟುವಾಗಲೇ ಕ್ರಿಸ್ಮಸ್, ಕ್ರಿಸ್ತ ಶಕ ಪ್ರಾರಂಭ ಆಯಿತು ಜಗತ್ತಿಗೆ. ಹಿಸ್ಟ್ರಿಯನ್ನು ಹೊತ್ತು ಬಂದರು, ಟೈಮನ್ನು ಹೊತ್ತುಕೊಂಡು ಬಂದರು. ಆತನ ಬಂದಾಗಲೇ ಕಾಲ ಘಟ್ಟ ಎಲ್ಲವೂ ನಮಗೆ ಗೊತ್ತಾಯಿತು ಜಗತ್ತಿಗೆ. ಆತನೇ ನಮ್ಮ ದೇವರು, ಆತನೇ ನಮಗಾಗಿ ಜನಿಸಿದ ತಂದೆ, ನಮಗೋಸ್ಕರವೇ ಭೂಲೋಕಕ್ಕೆ ಇಳಿದು ಬಂದ ಪರಮ ತಂದೆ ಕ್ರಿಸ್ತನು. ಆ ಏಸಪ್ಪಂಗೆ ಇವತ್ತು ನಿಮ್ಮ ಹೃದಯ ಕೊಡ್ತೀರಾ? ಆತನ ಹೇಳ್ತಾರೆ, ಆಡಳಿತ ಎಲ್ಲ ಆತನ ಕೈಲಿದೆ. ಆತನೇ ಈ ಜಗತ್ತಿನ ಆಳ್ವಿಕೆ ಮಾಡೋ ರಾಜಾದಿರಾಜನು. ಆತನ ಕೈಲಿ ಕಂಟ್ರೋಲ್, ಆತನ ಕೈಲಿ ಆಡಳಿತ ಇದೆ. ಬಾವಿನ ಮೇಲೆ ಆತನ ಆಡಳಿತ. ಆತನಿಗೆ ನೀವು ಹೃದಯ ಕೊಡುವಾಗ ಆತನ ಸಕಲವಾದ ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಆಲೋಚನಾಕರ್ತನು, ಅದ್ಭುತ ಸ್ವರೂಪನು, ಅದ್ಭುತ ಮಾಡ್ತಾ ಇದ್ದಾರೆ. ಆಲೋಚನಾಕರ್ತನು, ಪರಾಕ್ರಮವುಳ್ಳ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಆತ ನಿಮ್ಮ ಹೃದಯಕ್ಕೆ ಬರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರಿಯರೇ, ಸಂತೋಷವಾಗಿ ಆತನ ವಾಕ್ಯದಲ್ಲಿ ಹೇಳ್ತಾರೆ, ಯೆಶಾಯ 7:14, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನ ನಡೆಯುವಳು, ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು. ಇಮ್ಯಾನುವೇಲ್
ಆ ಕನ್ನಿಕೆ ಗರ್ಭವತಿಯಾಗಿ ಒಂದು ಶಿಶುವನ್ನು ಹೆರುವಳು. ಅದು ಪರಿಶುದ್ಧವಾದ ಆತ್ಮನಿಂದ ಉಂಟಾದ ಶಿಶು. ಪರಿಶುದ್ಧಾತ್ಮನ ನೆರಳು ನಿನ್ನ ಮೇಲೆ ಬೀಳುವುದು. ಮರಿಯಳೇ, ನೋಡಿ, ಇದು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ ಪ್ರವಾದಿಯ ಮೂಲಕ ನುಡಿದಂಥ ಪ್ರವಾದನೆ ಮಾತು ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿತು. ಮರಿಯಳೇ, ಹೆದರಬೇಡ, ನಿನಗೊಂದು ಆಶೀರ್ವಾದ ಬರ್ತಾ ಇದೆ. ಆ ಮರಿಯಳ ಗರ್ಭದ ಮೇಲೆ ಪವಿತ್ರ ಆತ್ಮನ ನೆರಳು ಬಿತ್ತು. ಪರಿಶುದ್ಧಾತ್ಮನ ನೆರಳು, ಆ ಪರಿಶುದ್ಧಾತ್ಮನಿಂದಲೇ ಆ ಗರ್ಭ ಉಂಟಾಯಿತು. ಪವಿತ್ರ ಆತ್ಮನಿಂದ ಆ ಶಿಶು ಪರಿಶುದ್ಧ ಶಿಶು, ಪವಿತ್ರವಾದ ಶಿಶು. ಅದು ನನಗಾಗಿ ನಿನಗಾಗಿ ಜನಿಸಿದ ಮಗು. ಆ ಶಿಶುಗಾಗಿ, ಆ ಪರಮ ತಂದೆಗಾಗಿ ನಿಮ್ಮ ಹೃದಯ ತೆರಿತೀರಾ? ಸಕಲ ಆಶೀರ್ವಾದ ನಿಮ್ಮ ಮೇಲೆ ಹೊತ್ತು ಬಂದಿದ್ದಾರೆ. ಆತನಿರುವಾಗಲೇ, ಆತನೇ ನಮ್ಮ ಮನೆಗೆ ಬರುವಾಗ ಆ ಸಂಭ್ರಮಕ್ಕೆ, ಆ ಸಂತೋಷಕ್ಕೆ ಭಾರವೇ ಇಲ್ಲ ಪ್ರಿಯರೇ. ನಿಮ್ಮ ಮನೆಯಲ್ಲಿ ಆ ತಂದೆ ಬರಬೇಕು, ನಿಮ್ಮ ಹೃದಯದಲ್ಲಿ ಆ ತಂದೆ ಬರಬೇಕು. ಆಗ ನಿಜವಾದ ಕ್ರಿಸ್ಮಸ್. ಅದ್ಭುತ ಸ್ವರೂಪನು ಅದ್ಭುತ ಹೊತ್ತು ಬರ್ತಾರೆ ನಮ್ಮ ಮನೆಗೆ. ಆಲೋಚನಾಕರ್ತನು, ಪರಾಕ್ರಮುಳ್ಳ ದೇವರು, ನಿತ್ಯನಾಗಿರುವಂಥ ತಂದೆ, ಸಮಾಧಾನ ನಿಮ್ಮ ಮನೆಗೆ ಸಮಾಧಾನ ಹೊತ್ತು ತರ್ತಾರೆ. ಆ ಪರಮ ತಂದೆ ನಿಮ್ಮ ಹೃದಯದಲ್ಲಿ ಜನಿಸಬೇಕು ಪ್ರಿಯರೇ. ಆತನಿಗೆ ಆಮಂತ್ರಿಸಿ, ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ, ಆಮಂತ್ರಿಸಿ. ಕರ್ತನೇ, ನನ್ನ ಹೃದಯದಲ್ಲಿ ಬಾ ತಂದೆ. ಕರ್ತನೇ, ನನ್ನ ಮನೆಯಲ್ಲಿ ನೀನು ಬಾ ಸ್ವಾಮಿ. ನನ್ನ ಮನೆಯಲ್ಲಿ ಅದ್ಭುತಗಳು ನಡಿಬೇಕು. ನಿನ್ನ ಆಲೋಚನೆಯಂತೆ ಈ ಮನೆಯಲ್ಲಿ ನಡಿಬೇಕು. ನೀನೇ ಪರಾಕ್ರಮದಿಂದ ನಮ್ಮ ವೈರಿಗಳನ್ನು ಶಮನ ಮಾಡಬೇಕು. ನೀನೇ ನಿತ್ಯವಾಗಿ ನಮ್ಮ ಜೊತೆಯಲ್ಲಿರುವ ಆತನು. ನೀನೇ ಸಮಾಧಾನ ಪ್ರಭು. ನೀನು ನಮ್ಮ ಜೊತೆ ಇರಬೇಕಪ್ಪ. ಆತನಿಗೆ ಆಮಂತ್ರಿಸಿ, ಆತನನ್ನು ಗೌರವದಿಂದ ಕರೀರಿ ಮನೆಗೆ. ಆತನ ಸಂಭ್ರಮದಿಂದ ನಿಮ್ಮ ಹೃದಯಕ್ಕೆ ಆಮಂತ್ರಿಸಿ. ನಿಮ್ಮ ಹೃದಯದಲ್ಲಿ ಕಳವಳ ಇದೆ, ಭಯ ಇದೆ, ಅನೇಕ ಚಿಂತೆಗಳಿದೆ, ದುಃಖಗಳಿದೆ. ಆದರೂ ಕ್ರಿಸ್ಮಸ್ ಮಾಡ್ತಾ ಇದ್ದೀರಿ. ದೇವರು ಹೇಳ್ತಾರೆ, ಕ್ರಿಸ್ಮಸ್ ಸಂತೋಷದ ಶುಭ ದಿನ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಹೊತ್ತು ತಂದಿದ್ದೇನೆ ಅಂತ ದೇವದೂತನ ಬಂದು ಸಂದೇಶ ಕೊಡ್ತಾನೆ. ಲೂಕ 2:10 ನೋಡ್ತೀವಿ. ನನ್ನ ಸ್ನೇಹಿತರೆ, ಆ ಸಂತೋಷದ ಶುಭ ಸಮಾಚಾರ ನಿಮ್ಮ ಮನೆಗೆ, ನಿಮ್ಮ ಹೃದಯಕ್ಕೆ ಇವತ್ತು ಬರ್ತಾ ಇದೆ. ನಿಮ್ಮ ಹೃದಯದಲ್ಲಿರೋ ಕಳವಳ, ಭಯ, ದುಃಖ, ವೇದನೆ, ವ್ಯಾಧಿ ಎಲ್ಲವೂ ಬಿಟ್ಟು ಹೋಗಿ ಸಂತೋಷದಿಂದ ಕುಣಿದಾಡುವಂತೆ ಕರ್ತನ್ ಮಾಡ್ತಾ ಇದ್ದಾರೆ. ನೀವು ಹೃದಯ ಕೊಟ್ಟಾಗ ನಿಮ್ಮ ಮನೇಲಿ ಆತನಿಗೆ ಜಾಗ ಕೊಡ್ರಿ, ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡ್ರಿ. ನನ್ನ ತಂದೆ, ನನ್ನ ಹೃದಯದಲ್ಲಿ ನೀನು ಆಮಂತ್ರಿಸ್ತೇನೆ, ನೀನು ಬಾ ಕರ್ತನೇ, ಆತನನ್ನು ಕರೀರಿ ಅಂದು ಏಸಪ್ಪ ಹುಟ್ಟುವಂಥ ಸ್ಥಳ ಗೋದಲಿ, ಕೊಳಕಾದ ಸ್ಥಳ, ದನಗಳ ಕೊಟ್ಟಿಗೆ, ಗಲೀಜಾದ ಸ್ಥಳ, ಮಗು ಹುಟ್ಟೋ ಸ್ಥಳವಲ್ಲ ಪ್ರಿಯರದು. ಅದೆಷ್ಟೋ ಕೊಳಕಾಗಿತ್ತು. ಆ ಜಾಗ ಶುದ್ಧ ಮಾಡಿ ಅಲ್ಲೇ ಒಂದು ಗೋದಲಿ ಮಾಡಿ, ಆ ಗೋದಲಿಯಲ್ಲಿ ಆ ಮಗುವನ್ನು ಮಲಗಿಸುವಾಗ ಎಲ್ಲೆಲ್ಲಿಂದ ಬಂದರು? ಪೂರ್ವ ದೇಶದ ಜೋಯಿಸರು ನೋಡುವುದಕ್ಕೆ ಬಂದರು. ಆ ಸ್ಥಳವನ್ನು ದೇವದೂತರಲ್ಲಿ ಸಂಚರಿಸ್ತಾ ಇದ್ದರು. ಕುರುಬರು ಚೊಚ್ಚಲ ಮರಿಯನ್ನು ಹೊತ್ತುಕೊಂಡು ಬಂದರು. ಆ ಜಾಗ ಸಂತೋಷದಿಂದ ತುಂಬಿತು. ಮರಿಯಳು ಮತ್ತು ಯೋಸೆಫನ ಬಳಿ ಯಾರೂ ಇರಲಿಲ್ಲ. ಆ ದಿನ ಅವರು ನೋಡ್ತಾರೆ, ದೇವರೇ, ಇಂಥ ಸ್ಥಳದಲ್ಲಿ ಮಗು ಹುಟ್ಟಿತು ಸ್ವಾಮಿ, ನೀನು ಹುಟ್ಟಿದೆಯಲ್ಲ ಸ್ವಾಮಿ. ಆದರೆ ಯಾವುದೋ ಒಂದು ಏನೂ ಇಲ್ಲದಂಥ ಸ್ಥಳ, ಈ ಗಲೀಜಾದ ಸ್ಥಳದಲ್ಲಿ ಆ ಒಂದು ಮಗು ನಮಗಾಗಿ ಹುಟ್ಟಿದ ಪರಮ ತಂದೆ ಆ ಸ್ಥಳವನ್ನೇ ಒಂದು ಸಂಭ್ರಮದ ಸ್ಥಳವಾಗಿ ಮಾರ್ಪಡಿಸಿದರು. ಸಂತೋಷದ ವಾತಾವರಣ ಅಲ್ಲಿ ತಂದರು. ಪ್ರಿಯರೇ, ಇಂದು ನಿನ್ನ ಹೃದಯದಲ್ಲಿ ಏಸಪ್ಪ ಬರುವಾಗ, ಆ ಮಗು ನಿನ್ನ ಹೃದಯದಲ್ಲಿ ಜನಿಸುವಾಗ, ನಿನ್ನ ಮನೆಯಲ್ಲಿ ಕ್ರಿಸ್ತನು ಇದ್ದಾನೆ,
ನಿನ್ನ ಮನೆಯಲ್ಲಿದ್ದಾರೆ, ನಿನ್ನ ಜೀವಿತದಲ್ಲಿದ್ದಾರೆ, ನಿನ್ನ ಹೃದಯದಲ್ಲಿದ್ದಾರೆ, ನಿನ್ನ ಈ ಒಂದು ಆಲಯದಲ್ಲಿ ಏಸಪ್ಪ ಇದ್ದಾರೆ. ಅದನ್ನು ತಿಳಿದಂಥ ಜನರು ದೂರ ದೂರ ಪ್ರಾಂತ್ಯದಿಂದ ಓಡೋಡಿ ಬರ್ತಾರೆ. ಆ ಸ್ಥಳ ಸಂತೋಷದಿಂದ ತುಂಬಿ ತುಳುಕುತ್ತೆ. ಆನಂದ, ಕಾಣಿಕೆ ಹೊತ್ತು ಬಂದರು, ಸಂಭ್ರಮದಿಂದ ಬಂದರು. ಇಲ್ಲಿ ದೇವರು ಇದ್ದಾನೆ, ಇಲ್ಲಿ ದೇವರು ಇದ್ದಾರೆ. ಹೌದು ನನ್ನ ಸ್ನೇಹಿತರೆ, ಏಸಪ್ಪ ನಿಮ್ಮ ಬಳಿ ಇದ್ರೇ ನಿಮಗೆ ಗೌರವ, ನಿಮಗೆ ಸನ್ಮಾನ, ನಿಮಗೆ ಸಂತೋಷ, ಶಾಶ್ವತವಾದ ಸಂತೋಷ. ಅದೆಷ್ಟು ಸಮಾಧಾನ. ಆ ತಂದೆಗೆ ಸಂತೋಷದಿಂದ ನಿಮ್ಮ ಮನೆಗೆ ಆಮಂತ್ರಿಸಿ, ನಿಮ್ಮ ಹೃದಯಕ್ಕೆ ಆಮಂತ್ರಿಸಿ. ಕರ್ತನೆ ಹೇಳ್ತಾರೆ, ಲೂಕ 1:30-31 ವಾಕ್ಯದಲ್ಲಿ ನಾವು ನೋಡ್ತೇವೆ. ಲೂಕನು ಬರೆದ ಶುಭವಾರ್ತೆ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ನುಡಿಯ ಕನ್ನಿಕೆ ಮರಿಯಳ ಗರ್ಭದಲ್ಲಿ ಹುಟ್ಟಿದ ಪರಮ ತಂದೆ ಆ ಒಂದು ದೇವದೂತನ ಮೂಲಕ ನುಡಿದ ಮಾತು, ಪ್ರವಾದನೆ ಅದು ನೆರವೇರಿ ಕ್ರಿಸ್ತನ ಜನನವನ್ನು ಕೊಟ್ಟು ಪರಾತ್ಪರನ ಹುಟ್ಟುತ್ತಾನೆ. ಆತನ ಹೆಸರು ಯೇಸು. ಯೇಸು. ನಿನ್ನ ಮನೆಯಲ್ಲಿ ಏಸಪ್ಪ ಇದ್ದಾಗ, ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾಗ ಅನೇಕರು ನಿನ್ನನ್ನು ಸನ್ಮಾನಿಸ್ತಾರೆ, ಗೌರವಿಸ್ತಾರೆ. ನಿನಗೆ ಸನ್ಮಾನದ ಮೇಲೆ ಸನ್ಮಾನ. ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು ಪ್ರಿಯರೇ. ಇದೇ ನಿಜವಾದ ಕ್ರಿಸ್ಮಸ್. ಯಾರು ದೇವರನ್ನು ಹೃದಯ ಕೊಡ್ತಾರೋ, ಯಾರ ಮನೆಯಲ್ಲಿ ದೇವರನ್ನು ಮಹಿಮೆ ಪಡಿಸ್ತಾ ಇರ್ತಾರೋ, ಎಲ್ಲಿ ಕರ್ತನನ್ನು ಘನಪಡಿಸ್ತಾ ಇರ್ತಾರೋ ಅಲ್ಲಿ ದೇವರಿದ್ದಾನೆ. ನೀನು ಪ್ರೀತಿಯಿಂದ ಕರ್ತನನ್ನು ಆಮಂತ್ರಿಸಿದ್ಯಾ ಅಂದರೆ, ಆತನಿಗೆ ಜಾಗ ಕೊಟ್ಟಿದ್ಯಾ ಅಂದರೆ, ನಿನ್ನ ಹೃದಯದಲ್ಲಿ ಏಸಪ್ಪ ಬಂದು ಆಸೀನನಾಗಿದ್ದಾರೋ, ನಿನ್ನ ಗೌರವ, ಸನ್ಮಾನ, ಸಂಭ್ರಮದ ವಾತಾವರಣವನ್ನು ಕರ್ತನ ನಿನ್ನ ಹೃದಯದಲ್ಲಿ, ನಿನ್ನ ಮನೆಯಲ್ಲಿ ತುಂಬಿ ತುಳುಕುವಂತೆ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದ ಯಾರಿಗೆ ಬೇಡ? ಈ ಕ್ರಿಸ್ಮಸ್ ದೇವರೊಂದಿಗೆ ಆಚರಣೆ ಮಾಡಿರಿ. ದೇವರು ನಮ್ಮ ಜೊತೆಗಿದ್ರೇ ಸಂತೋಷ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವೇ ಅಲ್ಲ, ಸಂಭ್ರಮ ಪಡೋದಲ್ಲ ಪ್ರಿಯರೇ. ನಿಜವಾದ ಕ್ರಿಸ್ಮಸ್ ದೇವರು ನಮ್ಮ ಕೂಡ ಇರಬೇಕು, ದೇವರು ನಮ್ಮ ಸಂಗಡ ಇರಬೇಕು, ನಿಜವಾಗ್ಲೂ ಕರ್ತನನ್ನು ನಾವು ಹೊಂದಿದವರಾಗಿರಬೇಕು. ಆತ್ಮನು ನಮ್ಮ ಮನೆಯಲ್ಲಿ ಆತನ ಪ್ರಸನ್ನತೆಯಿಂದ ತುಂಬಲ್ಪಟ್ಟಿರಬೇಕು. ಅಲ್ಲಿ ಸಂತೋಷ ತುಂಬಿ ತುಳುಕುವಂತೆ ಕರ್ತನೇ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ದೇವರಿರುವಾಗ ಎಲ್ಲ ಸಂತೋಷ ಅವು ತಾನಾಗೆ ಬರುತ್ತೆ. ಆ ಗೋದಲಿಯಲ್ಲಿ ಗಲೀಜಾದ ಜಾಗವನ್ನು ದೇವರು ಸಂಭ್ರಮದ ಸ್ಥಳವಾಗಿ ಮಾಡಿದರು. ಕರ್ತನು ಹುಟ್ಟಿದ ತಕ್ಷಣವೇ ದೇವರು ಆ ಸ್ಥಳಕ್ಕೆ ಬಂದ ಮೇಲೆ ಪೂರ್ವ ದೇಶದಿಂದ ಜೋಯಿಸರು ಬಂದರು. ಅದೇ ಕುರುಬರು ಬಂದು ಚೊಚ್ಚಲ ಮರಿಯನ ಸನ್ಮಾನ ಕೊಟ್ಟರು. ಹೀಗೆ ಎಲ್ಲ ಸನ್ಮಾನಗಳು, ಗೌರವಗಳು ನೆರೆದು ಬಂತು. ಆ ಸ್ಥಳ ಸಂತೋಷದಿಂದ ತುಂಬಿತು ಪ್ರಿಯರೇ. ಹಾಗೆ ನಿನ್ನಲ್ಲಿ ದೇವರಿರುವಾಗಲೇ ಆ ಸಂತೋಷ ತುಂಬಿ ತುಂಬಿ ಹೊರಸೂಸುವಂತೆ ಬರುತ್ತೆ. ಕರ್ತನಿಗೆ ನಿನ್ನ ಹೃದಯ ಸಮರ್ಪಿಸಿ ಆಚರಣೆ ಮಾಡು. ಈ ಕ್ರಿಸ್ಮಸ್ ದೇವರೊಂದಿಗೆ ಸಂತೋಷ ಪಡ್ರಿ, ಕರ್ತನೊಂದಿಗೆ ದೇವರಿಗೆ ಸನ್ಮಾನ ಮಾಡಿ. ಕರ್ತನ್ ನಿನ್ನನ್ನು ಸನ್ಮಾನಿಸ್ತಾರೆ, ನಿನ್ನನ್ನು ಘನಪಡಿಸ್ತಾರೆ, ನಿನ್ನನ್ನೇ ಆಶೀರ್ವದಿಸ್ತಾರೆ. ಕರ್ತನು ಪ್ರಕಟಣೆ 3:20 ವಾಕ್ಯ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀರಿ? ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ? ಹೇಗೆ ಮಾಡ್ತಾ ಇದ್ದೀರಿ? ಏನೋ ಒಂದು ಸಂಭ್ರಮ, ಎಲ್ಲ ಕುಡಿಯುವುದು, ತಿನ್ನುವುದು ಇದು ಅಲ್ಲ. ನಿನ್ನ ಹೃದಯದ ಬಾಗಿಲಲ್ಲಿ ನಿಂತು ಕರ್ತನು ತಟ್ತಾ ಇದ್ದಾರೆ. ನನ್ನ ಶಬ್ದ ಕೇಳಿಸ್ತಾ? ಈ ವಾಕ್ಯ ಕೇಳಿಸಿದಿರೋ? ಈ ವಾಕ್ಯವನ್ನು ನೀವು ನಿಜವಾಗ್ಲೂ ಕೇಳಿದ್ದೀರಂದರೆ ಹೃದಯದ ಬಾಗಿಲನ್ನು ತೆರೀರಿ. ಮೊದಲು ಕರ್ತನೆ, ನೀ ನನ್ನ ಹೃದಯಕ್ಕೆ ಬಾ ಸ್ವಾಮಿ, ನನ್ನ ಹೃದಯದಲ್ಲಿ ನೀನು ಆಸೀನನಾಗು. ಕರ್ತನಿಗೆ ಕರೀರಿ. ಮೊದಲು ದೇವರು ನಿನ್ನ ಹೃದಯದಲ್ಲಿ. ಆತ ಪರಿಶುದ್ಧನು, ಆತ ಪರಿಶುದ್ಧನು. ಪರಿಶುದ್ಧವಾಗಿದ್ದು ಆತನನ್ನು ಘನಪಡಿಸ್ರಿ. ಬಡವರನ್ನು ಸನ್ಮಾನ ಮಾಡಿರಿ, ದಿಕ್ಕಿಲ್ಲದವರಿಗೆ ಸನ್ಮಾನಿಸಿ, ವಿಧವೆಯರನ್ನು ಸನ್ಮಾನಿಸಿ.
ಅನಾಥರನ್ನು ಸನ್ಮಾನಿಸಿ. ನಿಜವಾದ ಕ್ರಿಸ್ಮಸ್ ಅಲ್ಲಿದೆ. ತಿನ್ನುವುದು ಕುಡಿಯುವುದು ಅಲ್ಲ ಪ್ರಿಯರೇ, ನಿನ್ನ ಹೃದಯದ ಬಾಗಿಲಲ್ಲಿ ದೇವರು ತಟ್ತಾ ಇದ್ದಾರೆ. ನನ್ನ ಶಬ್ದ ಕೇಳಿಸ್ತಾ ಬಾಗಿಲು ತೆರೀರಿ. ನಿನ್ನ ಹೃದಯದ ಬಾಗಿಲು ತೆರಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ. ಕರ್ತನಿಗೆ ಆಮಂತ್ರಿಸು. ಮೊದಲು ನೀನು ಬರಬೇಕು ಸ್ವಾಮಿ, ನೀನು ಈ ಮನೇಲಿರಬೇಕು, ಆದರೆ ಸಮಾಧಾನ. ನೀನು ನನ್ನ ಮನೇಲಿದ್ದರೆ ಸಂಭ್ರಮ, ನೀನು ನನ್ನ ಜೊತೆ ಇದ್ದರೆ ನನ್ನ ಜೀವಿತ ಎಲ್ಲ ಹೊಸದು. ನ್ಯೂ ಲೈಫ್, ನನ್ನ ಜೀವಿತ ಹೊಸ ಜೀವಿತ ಕೊಡ್ತೀಯ. ನೀನು ಬಾ ಏಸಪ್ಪ. ಆತನಿಗೆ ಕರೀರಿ, ಆತನಿಗೆ ಹೃದಯ ಕೊಡ್ರಿ. ಪಾಪನ ಅರಿಕೆ ಮಾಡಿ ಬಿಟ್ಟು ಗಲೀಜಾದದನ್ನು ನೋಡಿ, ಆ ಕೊಟ್ಟಿಗೆಲಿದ ಎಲ್ಲ ಗಲೀಜು ಕ್ಲೀನ್ ಮಾಡಿ ಅದೊಂದು ಸಂಭ್ರಮದ ಒಂದು ವಾತಾವರಣವಾಯಿತು. ಆ ಸ್ಥಳ ಇವತ್ತು ಅನೇಕರು ವೀಕ್ಷಿಸುವಂಥ ಒಂದು ಉತ್ತಮವಾದ ಸ್ಥಳವಾಗಿ ಮಾಡಿ ಮಾರ್ಪಡಿಸಿದ್ದಾರೆ ಕರ್ತನು. ದೇವರು ಹುಟ್ಟಿದ ಗೋದಲಿ, ನಿನ್ನ ಹೃದಯದ ಗಲೀಜು ತೆಗಿ. ನಿನ್ನ ಹೃದಯದಲ್ಲಿರುವಂಥ ಪಾಪವನ್ನು ಅರಿಕೆ ಮಾಡಿ ಬಿಟ್ಟುಬಿಡು. ಅಶುದ್ಧತ್ವತೆ ಹೊರಗೆ ಹಾಕು. ಕರ್ತನು ನಿನ್ನ ಹೃದಯದಲ್ಲಿ ಬರ್ತಾ ಇದ್ದಾರೆ. ಆತನಿಗೆ ಆಮಂತ್ರಿಸು. ಪರಿಶುದ್ಧಳಾಗು, ಪರಿಶುದ್ಧತ್ವದಿಂದ ಅಡ್ಡಬೇಡು. ಗೋದಲಿ ಕ್ಲೀನ್ ಆದಾಗ ಆ ಜಾಗ ಸಂತೋಷದಿಂದ ತುಂಬುತ್ತೆ. ನಿನ್ನ ಹೃದಯ ನಿರ್ಮಲವಾದಾಗ ಕರ್ತನ ಹೃದಯದಲ್ಲಿ ಜನಿಸ್ತಾರೆ. ದೇವರು ಹೇಳ್ತಾರೆ, ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದೀನಿ. ನನ್ನ ಶಬ್ದ ಕೇಳಿದೆಯಾ? ಬಾಗಿಲು ತೆರೀರಿ. ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಸಂಗಡ ಊಟ ಮಾಡ್ತೀನಿ. ನೋಡಿ, ಆತ ನಮ್ಮ ಜೊತೆಲಿರಬೇಕು. ಯೇಸು ಸ್ವಾಮಿ ನಮ್ಮ ಜೊತೆಲಿದ್ದರೆ, ಏಸಪ್ಪ ನಮ್ಮ ಹೃದಯದಲ್ಲಿದ್ದರೆ, ಏಸಪ್ಪ ನಮ್ಮ ಮನೇಲಿದ್ದರೆ, ಏಸಪ್ಪ ಆಲಯದಲ್ಲಿದ್ದರೆ ಎಲ್ಲೆಲ್ಲಿಂದ ಬೇಕೋ ಎಲ್ಲ ಸಹಾಯ ಬರುತ್ತೆ. ಎಲ್ಲ ಕಡೆಯಿಂದ ಆಶೀರ್ವಾದ. ಎಲ್ಲರೂ ನೆರೆದು ಬರ್ತಾರೆ. ಗೋದಲಿ ನೋಡೋಕ್ಕೆ ಎಲ್ಲರೂ ಬಂದರು. ಅಲ್ಲಿ ಪೂರ್ವ ದೇಶದಿಂದ ಜೋಯಿಸರು ಬಂದರು. ಅವರು ಖಾಲಿ ಕೈಲಿ ಬರಲಿಲ್ಲ. ಚಿನ್ನ, ಧೂಪ, ಈ ರೀತಿ ಅನೇಕವಾದಂಥ ಆ ಒಂದು ಗಿಫ್ಟನ್ನು ತಗೊಂಡು ಬಂದರು. ರಕ್ತಬೋಳ, ಕುರುಬರು ಕುರಿಯ ಚೊಚ್ಚಲ ಮರಿನ ಹೊತ್ಕೊಂಡು ಬಂದರು. ದೇವರು ನಿಮ್ಮ ಸಂಗಡ ಬರುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆತನ ಬಾಗಿಲಲ್ಲಿ ತಟ್ತಾ ಇದ್ದಾರೆ. ಆ ಶಬ್ದ ಕೇಳಿದೆಯಾ? ಸ್ವಾಮಿ, ಈ ಕ್ರಿಸ್ಮಸ್ ನೀನಿದ್ರೇ, ನೀನು ನನ್ನ ಮನೇಲಿರಬೇಕು, ನೀನು ನನ್ನ ಹೃದಯದಲ್ಲಿರಬೇಕು, ನೀನು ನನ್ನ ಜೀವಿತದಲ್ಲಿರಬೇಕು. ನೀನಿದ್ದಾಗಲೇ ಆ ಸಂತೋಷ, ಆ ಸಮಾಧಾನ, ಆ ಶಾಂತಿ, ಆ ಒಂದು ಅಮೂಲ್ಯವಾದ ಸಂತೃಪ್ತಿ ಕೊಡುವಂಥ ಸಮಾಧಾನ ನಿನ್ನಿಂದಲೇ ದೇವರೇ. ನೀನು ಬಾ ಕರ್ತನೆ, ನೀನು ನನ್ನ ಹೃದಯದಲ್ಲಿ ಬಾ ತಂದೆ, ನೀನು ನನ್ನ ಹೃದಯದಲ್ಲಿ ನೆಲೆಸು ಏಸಪ್ಪ. ನಮ್ಮ ಜೊತೆ ನೀನಿರು. ನಾನು ಬಡವಳು, ನಾನು ದಿಕ್ಕಿಲ್ಲದವಳು, ನಾನು ಅನಾಥನು. ದೇವರೇ, ನೀನು ನನ್ನ ಸಂಗಡ ಬಾ. ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಕ್ರಿಸ್ತನನ್ನು ಆಮಂತ್ರಿಸಿ. ಅಲ್ಲಿ ಸಂತೋಷ ಇದೆ. ಅದು ನಿಜವಾದ ಕ್ರಿಸ್ಮಸ್. ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಸ್ರಿ. ನಿಜವಾದ ಕ್ರಿಸ್ಮಸ್. ಬಡವರಿಗೆ ಸನ್ಮಾನಿಸಿ, ಸೃಷ್ಟಿಕರ್ತನನ್ನೇ ಸನ್ಮಾನಿಸಿದಂತೆ ದಿಕ್ಕಿಲ್ಲದವರನ್ನು, ಅನಾಥರನ್ನು ಸನ್ಮಾನಿಸಿ, ಅವರನ್ನು ಗೌರವಿಸಿ. ಅಲ್ಲಿ ದೇವರಿದ್ದಾನೆ. ನಿನ್ನ ಹೃದಯದಲ್ಲಿ ಕರ್ತನ ದಿನ ಬರ್ತಾ ಇದ್ದಾರೆ. ಆತನಿಗೆ ಹೃದಯ ಕೊಟ್ಟಿದ್ದೀರಿ, ಸಂತೋಷದಿಂದ ಆಮಂತ್ರಿಸಿದ್ದೀರಿ. ಏಸಪ್ಪ ನಿಮ್ಮ ಹೃದಯದಲ್ಲಿ ನೆಲೆಸ್ತಾ ಇದ್ದಾರೆ. ನಿಮ್ಮ ಪಾಪವನ್ನೆಲ್ಲ ಆತನೇ ಬಂದು ಎಲ್ಲವನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ಆತನ ಆತ್ಮ ನಿಮ್ಮನ್ನು ಸ್ಪರ್ಶಿಸ್ತಾ ಇದೆ. ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ತಂದೆ ಸ್ವಾಮಿ, ಈ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಂದೆ, ಅವರನ್ನು ನೀನು ಸ್ಪರ್ಶಿಸು, ಅವರನ್ನು ಮುಟ್ಟು ತಂದೆ. ಯಾವ ಪಾಪ ಶಾಪದ ಕಟ್ಟುಗಳವ್ರ ಮೇಲಿದೆಯೋ ಈ ದಿನ ಅದು ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ಕಲ್ವಾರ ರಕ್ತ ಅವ್ರ ಮೇಲೆ ಪ್ರೋಕ್ಷಿಸ್ತೇನೆ. ಶುದ್ಧಿ ಮಾಡು ಪವಿತ್ರನೇ. ಹೃದಯದಲ್ಲಿ ಆಸೀನನಾಗು ಕರ್ತನೆ, ಹೃದಯದಲ್ಲಿ ಆಸೀನನಾಗು ಪರಿಶುದ್ಧನೇ. ಅಪ್ಪ, ಅವ್ರ ಹೃದಯದಲ್ಲಿ ನೀನು ಈಗಲೇ ಪ್ರವೇಶಿಸು ರಾಜನೇ.
ಅಪ್ಪ, ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಿನ್ನ ಮಕ್ಕಳು ಸಂತೋಷವುಳ್ಳವರಾಗಲಿ, ಸಮಾಧಾನ ಹೊಂದಲಿ, ಅವರ ಚಿಂತ ಭಾರಗಳೆಲ್ಲ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅವರಿಗಿರುವಂಥ ಎಲ್ಲ ದುಷ್ಟ ವ್ಯಾಧಿ ಪಿಚಾಚಿಯ ಬಂಧನ ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಸಂತೋಷ ತುಂಬಿಸೋ ಸ್ವಾಮಿ, ನೀನು ಅದ್ಭುತ ಸ್ವರೂಪನು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡು. ಯಾರ್ಯಾರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಈಗಲೇ ಅವ್ರ ಹೃದಯ ಪ್ರವೇಶಿಸು ಅಪ್ಪ, ಅವರ ಗುಡಾರದಲ್ಲಿ ಪ್ರವೇಶಿಸು ತಂದೆ. ಈಗಲೇ ಮುಟ್ಟು ಕರ್ತನೆ, ಅವರನ್ನು ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ಬರಿದಾದ ಸ್ಥಿತಿಯಲ್ಲಿ ಸ್ವಾಮಿ, ಏನೂ ಇಲ್ಲದಂಥ ಬರಿದಾದ ಸ್ಥಿತಿಯಲ್ಲಿ ಅಪ್ಪ ಈ ಕ್ರಿಸ್ಮಸ್ ಆಚರಣೆ ಮಾಡಲು ನಮಗೆ ಹತ್ರ ಏನೂ ಇಲ್ಲವೇ ಎಂಬುದಾಗಿ ಕೇಳ್ತಾ ಇದ್ದಾರಪ್ಪ. ಅಂಥ ಅನಾಥ ಮಕ್ಕಳನ್ನು ನೀನು ಸನ್ಮಾನಿಸು, ಬಡವರನ್ನು ಸನ್ಮಾನಿಸು. ದಿಕ್ಕಿಲ್ಲದ ಮಕ್ಕಳಿದ್ದಾರೆ ಸ್ವಾಮಿ, ಅವರು ಕಣ್ಣೀರಿಡ್ತಾ ಇದ್ದಾರೆ ತಂದೆಯೇ. ಆ ಮನೆಯಲ್ಲಿ ತುಂಬಿ ತುಳುಕು ಆಶೀರ್ವಾದ ಕೊಡು. ಬ್ಲೆಸ್ ಲಾರ್ಡ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅವ್ರ ಹೃದಯಕ್ಕೆ ನೀನು ಪ್ರವೇಶಿಸು. ಬಡತನದ ಬೇಗೆಯಲ್ಲಿ ಸೇವೆ ಮಾಡ್ತಿರೋ ದಾಸಿಯರು ಹಂಬಲಿಸ್ತಾ ಇದ್ದಾರಪ್ಪ. ಕರ್ತನೇ, ಯಾವ ಸಹಾಯ ಇಲ್ಲದೆ ಕರ್ತನೇ ನೀನು ನಮ್ಮ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅಂಥ ಸಭೆಗಳಲ್ಲಿ ನಿನ್ನ ಸಮೃದ್ಧಿ ವೃಷ್ಟಿ ಸುರಿಸು. ನೀನಲ್ಲಿ ಇದೆಯಾ ಎಂದು ಎಲ್ಲರಿಗೂ ತೋರ್ಪಡಿಸು. ಹೇಗೆ ಪೂರ್ವ ದೇಶದಿಂದ ಜೋಯಿಸರು ನೆರೆದು ಬಂದು ಸ್ವಾಮಿ ನಿನಗೆ ಕಾಣಿಕೆಯಿಂದ ಅಡ್ಡ ಬಿದ್ದರು, ಹಾಗೆ ಅಂಥ ದಾಸಿಯರನ್ನು ಅಂಥ ಸಭೆಗಳನ್ನು ಸನ್ಮಾನ ಮಾಡು ಪರಿಶುದ್ಧನೇ. ನೀನಿರುವ ಒಂದೊಂದು ಸಭೆಗಳಲ್ಲೂ ಕರ್ತನೇ ನೀನು ಆಶೀರ್ವಾದ ತುಂಬಿಸು ರಾಜ. ಅಂಥ ದಾಸಿಯರನ್ನು ಅಭಿಷಿಕ್ತರನ್ನು ಆಶೀರ್ವದಿಸು. ಬ್ಲೆಸ್ ಲಾರ್ಡ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ತಂದೆ ಆಶೀರ್ವದಿಸ್ತಾ ಇರೋದಕ್ಕೆ ವಂದನೆ ಅಪ್ಪ. ಏನೇನು ಬೇಡುತ್ತಿದ್ದಾರೋ ಕೊಡು ಕರ್ತನೆ. ಆ ಕಷ್ಟಗಳು, ಚಿಂತೆಗಳು, ದುಃಖಗಳು, ವ್ಯಾಧಿಗಳು ನೀಗಲಿ ಏಸಪ್ಪ. ಆ ಪಾಪಗಳು ಸಂಪೂರ್ಣ ಕ್ಷುದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ. ಇಗೋ ನಾನು ನಿನ್ನ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡ್ತೇನೆ ದೇವನು. ಹೌದು ಸ್ವಾಮಿ, ಒಂದೊಂದು ಮಕ್ಕಳನ್ನು ನೀನು ಮುಟ್ಟು ದೇವರೇ. ಎಷ್ಟು ದಿನ ಅವರು ವ್ಯರ್ಥವಾದ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇರ್ಬೋದು. ತಿನ್ನುವುದು, ಕುಡಿಯುವುದು ಇದೇ ಸ್ವಾಮಿ ಅವರ ಆಚರಣೆ ಆಗಿರ್ಬೋದು. ಈ ದಿನ ಅವರ ಕಠಿಣ ಮನಸ್ಸು ಬದಲು ಮಾಡು ಏಸಪ್ಪ. ನೀನು ಅವ್ರ ಹೃದಯದಲ್ಲಿ ಪ್ರವೇಶಿಸು ರಾಜನೇ. ದೀನತೆಯಿಂದ ತಗ್ಗಿಸಿಕೊಳ್ಳಲಿ. ಪ್ರತಿಯೊಂದೊಂದು ಅಹಂಕಾರಿಗಳನ್ನು ಪರಿವರ್ತಿಸು. ಕಠಿಣ ಮನಸ್ಸುಗಳನ್ನು ಪರಿವರ್ತಿಸು. ಅವ್ರ ಹೃದಯದಲ್ಲಿ ಪ್ರವೇಶಿಸು. ಅವರನ್ನು ಆಶೀರ್ವದಿಸು. ಇದನ್ನಿಂದ ನಿನ್ನಂತೆ ಅವರನ್ನು ಮಾರ್ಪಡಿಸು ರಾಜನೇ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ತಂದೆ, ಆಶೀರ್ವದಿಸಿದ್ದಕ್ಕಾಗಿ ವಂದನೆ. ಅವರ ಹೃದಯದಲ್ಲಿ ಪ್ರವೇಶಿಸಿದಕ್ಕೊಂದನೆ. ನೀನು ಪರಿಶುದ್ಧನು ತಂದೆ. ಎಲ್ಲರನ್ನು ಪರಿಶುದ್ಧ ಮಾಡು. ಆ ಹೃದಯದಲ್ಲಿ ಆಸೀನನಾಗು. ಅವರ ಮನೆಯಲ್ಲಿ ಸಂತೋಷ ತುಂಬಿದಕ್ಕಾಗುವಂತಾನೆ ಅಪ್ಪ. ನೀನೀಗಲೇ ಎಲ್ಲವನ್ನು ಅವರು ಬೇಡಿದಕ್ಕಿಂತ ಹೆಚ್ಚಾದನ್ನು ಕೊಡ್ತಾ ಇದ್ದೀವಿ. ಸ್ತೋತ್ರಮಯ್ಯ. ಅನೇಕ ಕಡೆಗಳಿಂದ ಸಹಾಯ, ಅನೇಕ ಕಡೆಯಿಂದ ಸ್ವಾಮಿ ನಿನ್ನ ಮಕ್ಕಳಿಗೆ ಅನೇಕ ಕಡೆಗಳಿಂದ ಆಶೀರ್ವಾದದ ಬಾಗಿಲುಗಳು ತೆರೆದು ಆಶೀರ್ವಾದ ತುಂಬುತ್ತಾ ಇರೋದು. ಸ್ತೋತ್ರಮಯ್ಯ. ಸ್ತೋತ್ರಂ ಪವಿತ್ರಾತ್ಮನೇ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸಿದ ಸ್ತೋತ್ರವಪ್ಪ. ನಿನಗೆ ಮಹಿಮೆ ಸ್ವಾಮಿ. ಆವರಿಸಿಕೊ ಎಲ್ಲರನ್ನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆಶೀರ್ವದಿಸಿ. ಎಲ್ಲರ ಕುಟುಂಬದಲ್ಲಿ ಎಲ್ಲರ ಹೃದಯದ ಸಮಾಧಾನ ತುಂಬಲಿ, ಸಂತೋಷ ತುಂಬಿ ಹೊರಸೂಸಲಿ. ಬ್ಲೆಸ್ ಲಾರ್ಡ್. ಆಶೀರ್ವದಿಸು ತಂದೆ. ಇನ್ನು ಆಶೀರ್ವಾದ ಮಾಡಿ ಅವ್ರ ಹೃದಯ ಪ್ರವೇಶಿಸಿದಕ್ಕೆ ವಂದನೆ. ನೀವು ಅದ್ಭುತ ಮಾಡಿದ್ದಕ್ಕಾಗಿ ವಂದನೆ ಅಪ್ಪ. ನೀವು ನಮಗಾಗಿ ಹುಟ್ಟಿದವರು ಅಪ್ಪ, ನಮಗೋಸ್ಕರವೇ, ನಮಗಾಗಿ ನಿನಗೆ ವಂದನೆ ತಂದೆ. ಯೇಸುವಿನ ನಾಮದಲ್ಲಿ ಆಮೆನ್.